ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಮಾಡೋಣ. ನೆಕ್ಸ್ಟ್ ವೀಕು ಮಾರ್ಕೆಟ್ ಯಾವ ಥರ ಮೂಮೆಂಟ್ ಕೊಡ್ಬೋದು ಅಂತ. ಸೊ ಲಾಸ್ಟ್ ವೀಕು ನಾವು ನೋಡಿದ್ವಿ. ಸೊ ಫ್ರೈಡೇ ಏನಿದೆ ಮಾರ್ಕೆಟು ಹೆವಿ ಮೇಲ್ಗಡೆ ಹೋಗಿದೆ, ಹೆವಿ ಬುಲ್ಲಿಶ್ ಇದೆ ಮಾರ್ಕೆಟು, ಸ್ಟ್ರಾಂಗ್ ಬುಲ್ಲಿಶ್ ಅಂತ ಹೇಳ್ಬೋದು. ನೀವು ಈ ಕ್ಯಾಂಡಲ್ ನೋಡ್ತಾ ಇದ್ದೀರಾ ಎಷ್ಟು ಸ್ಟ್ರಾಂಗ್ ಬುಲ್ಲಿಶ್ ಮಾರ್ಕೆಟ್ ಇದೆ. ಸೊ ನೆಕ್ಸ್ಟು ನಾಳೆ ಮಂಡೇ, ನಾಳೆಯಿಂದ ಯಾವ ಥರ ಮೂಮೆಂಟ್ ಕೊಡ್ಬೋದು ಅಂತ ಒಂದು ಅನಾಲಿಸಿಸ್ ಮಾಡೋಣ. ನಾನು ಸದ್ಯಕ್ಕೆ ಡೇ ಟೈಮ್ ಫ್ರೇಮಲ್ಲಿದ್ದೀನಿ. ಡೇ ಟೈಮ್ ಫ್ರೇಮಲ್ಲಿ ಮಾರ್ಕೆಟು ಈ ಥರ ಕಾಣಿಸುತ್ತೆ. ಇದನ್ನು ನಾನು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ. ಸೊ ಮಾರ್ಕೆಟು ಇಲ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಂಡು ಹೋಗಿದೆ ಅಂತ ಟ್ರೆಂಡ್ ಲೈನು ಡ್ರಾ ಮಾಡಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ. ಸೊ ಒನ್ ಡೇ ಟೈಮ್ ಫ್ರೇಮ್ ಇದು ಬ್ಯಾಂಕ್ ನಿಫ್ಟಿ. ಸೊ ಡೇ ಟೈಮ್ ಫ್ರೇಮಿಂದ ನಾವು ಅನಾಲಿಸಿಸ್ ಮಾಡೋಣ. ಸೊ ಸದ್ಯಕ್ಕೆ ಮಾರ್ಕೆಟು ಎಲ್ಲಿಂದ ಡ್ರಾಪ್ ಆಗಿತ್ತು ಅಲ್ಲಿಗೆ ಎಕ್ಸಾಕ್ಟಾಗಿ ಅಲ್ಲೇ ಸ್ಟಾಪ್ ಆಗಿದೆ ಮಾರ್ಕೆಟು. ನೀವು ನೋಡ್ತಾ ಇರ್ಬೋದು, ಒಂದು ಲೈನ್ ಡ್ರಾ ಮಾಡಿದ್ರೆ ಎಕ್ಸಾಕ್ಟಾಗಿ ಮಾರ್ಕೆಟು ಇಲ್ಲಿಂದ ಡ್ರಾಪ್ ಆಗಿತ್ತು, ಇಲ್ಲಿಂದ ಮಾರ್ಕೆಟು ಇಲ್ಲಿವರೆಗೂ ಹೋಗಿದೆ, ಸದ್ಯಕ್ಕೆ ಸ್ಟಾಪ್ ಆಗಿದೆ. ನಾಳೆ ಮಂಡೇ, ನಾಳೆ ಸ್ಟಾರ್ಟ್ ಆಗುತ್ತೆ ಮಾರ್ಕೆಟು. ನಾಳೆ ಯಾವ ಥರ ಮೂಮೆಂಟ್ ಕೊಡ್ಬೋದು ಅಂತ ನೋಡೋಣ. ಸೊ 4 ಅವರಲ್ಲಿ ನೋಡಿದ್ರೆ ಎಕ್ಸಾಕ್ಟಾಗಿ 4 ಅವರಲ್ಲಿ ಮಾರ್ಕೆಟು ಈ ಥರ ಕಾಣಿಸುತ್ತೆ. 4 ಅವರಲ್ಲಿ ಟ್ರೆಂಡ್ ಲೈನು ಈ ಥರ ಕಾಣಿಸುತ್ತೆ. ಸೊ ಮಾರ್ಕೆಟ್ ನೋಡಿ, ಕಂಟಿನ್ಯೂಸ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ರ್ಯಾಲಿ ಮಾಡಿದೆ. ಸೊ ಇಲ್ಲಿಂದ ಯಾವ ಥರ ಮೂಮೆಂಟ್ ಕೊಡುತ್ತೆ, ಈ 4 ಅವರಲ್ಲಿ ಈ ಥರ ಕಾಣಿಸುತ್ತೆ. ಮಾರ್ಕೆಟು ಯಾಕೆ ಇಲ್ಲಿಂದ ಮೇಲ್ಗಡೆ ಹೋಯ್ತು ಅಂತ ನಿಮ್ಮ ತಲೆಯಲ್ಲಿ ಡೌಟ್ ಇದ್ದರೆ ನಾನು ಹೇಳ್ತೀನಿ. ಸೊ ಫಸ್ಟು ಮಾರ್ಕೆಟು ಇಲ್ಲಿ ಕೆಳಗಡೆ ಡ್ರಾಪ್ ಆಯಿತು, ಇಲ್ಲಿಂದ ಮಾರ್ಕೆಟ್ ಇಲ್ಲಿವರೆಗೂ ಹೋಯಿತು, ರ್ಯಾಲಿ ಮಾಡ್ತು. ಇಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯಿತು 4 ಅವರ್ ಟೈಮ್ ಫ್ರೇಮಲ್ಲಿ. ಇಲ್ಲಿಂದ ಕಂಟಿನ್ಯೂಸ್ ಆಗಿ ಮಾರ್ಕೆಟು ರ್ಯಾಲಿ ಕೊಟ್ಟಿರೋದ್ರಿಂದ ಮಾರ್ಕೆಟು ರೀಟ್ರೆಸ್ ಆಗಕ್ಕೆ ನೋಡ್ತು ಇಲ್ಲಿವರೆಗೂ. ಯಾಕೆ ಇಲ್ಲಿವರೆಗೂ ಬಂತು ಅಂದರೆ, ನಾವು ಇಲ್ಲಿಂದ ಎಕ್ಸಾಕ್ಟಾಗಿ ಒಂದು ಫಿಬೋನಾಚಿ ಲೈನ್ನ ಡ್ರಾ ಮಾಡಿದ್ರೆ ಈ ಪಾಯಿಂಟ್ಗೆ ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಹೋಗಿದೆ. ಸೊ ಇಲ್ಲಿಂದ ನಾವು ಈ ಪಾಯಿಂಟ್ಗೆ ಫಿಬೋನಾಚಿ ರಿಟ್ರೇಸ್ಮೆಂಟ್ ಎಕ್ಸಾಕ್ಟಾಗಿ ಮಾಡಿದ್ರೆ ನಮಗೆ ಏನು ಕಾಣಿಸುತ್ತೆ ನೋಡಿ. 4 ಅವರ್ ಟೈಮ್ ಫ್ರೇಮ್ ಇದು. ಇಲ್ಲಿಂದ ಇಲ್ಲಿವರೆಗೂ ಈ ಒಂದು ರ್ಯಾಲಿನ ಡೌನು, ಈ ರ್ಯಾಲಿ ಟಾಪ್ ನಾನು ಫಿಬೋನಾಚಿ ಡ್ರಾ ಮಾಡಿದ್ದೀನಿ. ಎಕ್ಸಾಕ್ಟಾಗಿ ಮಾರ್ಕೆಟು 0.618ಗೆ ಮಾರ್ಕೆಟು ರೀಟ್ರೇಸ್ ಆಗಿದೆ. ಇಲ್ಲಿಂದ ಮಾರ್ಕೆಟು ಒನ್ ಡೇಯಲ್ಲಿ, ಇಲ್ಲಿಂದ ಮಾರ್ಕೆಟು ಒನ್ ಡೇಯಲ್ಲಿ ಇಲ್ಲಿವರೆಗೂ ಹೋಗಿದೆ. ಸ್ಟ್ರಾಂಗ್ ಬುಲ್ಲಿಶ್ ಅಂತ ಹೇಳ್ಬೋದು. ಸೊ ಯಾಕೆ ಅಂತ ಗೊತ್ತಾಗಿರ್ಬೋದು, ಯಾಕೆ ಇಲ್ಲಿಂದ ಮೇಲ್ಗಡೆ ಹೋಯಿತು. ಇಲ್ಲಿ 4 ಅವರ್ದು ಆರ್ಡರ್ ಬ್ಲಾಕ್ ಇತ್ತು, ಅಂದರೆ ಡಿಮಾಂಡ್ ಝೋನ್ ಇತ್ತಿದು. ಆರ್ಡರ್ ಬ್ಲಾಕ್ ಅಂದರೆ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಇತ್ತು. ಇಲ್ಲಿಂದ ಮಾರ್ಕೆಟು ಇಲ್ಲಿಂದ 0.618 ರೀಟ್ರೇಸ್ ಆಯಿತು. ಎಕ್ಸಾಕ್ಟ್ ಆ ಲೈನ್ ಟಚ್ ಮಾಡಿ ಮಾರ್ಕೆಟು ಇಲ್ಲಿಂದ ಇಲ್ಲಿವರೆಗೂ ರ್ಯಾಲಿ ಕೊಟ್ಟಿದೆ. ಸೊ ಇನ್ನು ಮುಂದೆ ಯಾವ ಥರ ಮೂಮೆಂಟ್ ಕೊಡ್ಬೋದು ನೋಡೋಣ. ಸೊ ಇದನ್ನು ಫಿಬೋನಾಚಿ ನಾನು ತೆಗೆದು ಬಿಡ್ತೀನಿ ಇವಾಗ. ಸೊ ಮಾರ್ಕೆಟು ಸ್ಟ್ರಾಂಗ್ ಬುಲ್ಲಿಶ್ ಇರೋದ್ರಿಂದ ಅಪ್ಸೈಡ್ ಮೂಮೆಂಟು ನಮಗೆ ಜಾಸ್ತಿ ನೋಡೋಕ್ಕೆ ಸಿಗುತ್ತೆ. ಸೊ ಇದನ್ನು ಬ್ರೇಕ್ ಮಾಡಿ ಮಾರ್ಕೆಟು ಇಲ್ಲಿವರೆಗೂ 4 ಅವರು ಇಲ್ಲಿ ಸಪ್ಲೈ ಝೋನ್ ಇದೆ, ಈ ಸಪ್ಲೈ ಝೋನ್ವರೆಗೂ ಮಾರ್ಕೆಟ್ ಹೋಗುತ್ತೆ. ಸ್ಟ್ರಾಂಗ್ ಬುಲ್ಲಿಶ್ ಇದೆ. ಸೊ ನಾಳೆ ಎಕ್ಸಾಕ್ಟಾಗಿ ಮಾರ್ಕೆಟು 1 ಅವರಲ್ಲಿ ಈ ಥರ ಕಾಣಿಸುತ್ತೆ. ಸೊ 1 ಅವರ್ ನೀವು ನೋಡ್ತಾ ಇರ್ಬೋದು, 1 ಅವರಲ್ಲಿ ಈ ಥರ ಕಾಣಿಸುತ್ತೆ. ಸೊ ಮಾರ್ಕೆಟು ಏನು ಮಾಡ್ತು, 0.618 ರೀಟ್ರೇಸ್ ಆಗಿ ಮಾರ್ಕೆಟು ಇಲ್ಲಿಂದ ರ್ಯಾಲಿ ಕೊಟ್ಟಿದೆ. ಸೊ ಎಕ್ಸಾಕ್ಟಾಗಿ ಈ ಟಾಪ್ ಒಳಗಡೆ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಸ್ಟಾಪ್ ಆಗಿದೆ. ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಆದರೆ ನಮ್ಮದು ಎಕ್ಸ್ಪೆಕ್ಟೇಷನ್ ಏನು ಅಂದರೆ, ನಾಳೆ ಸಪೋಸ್
ಇಲ್ಲಿ ಗ್ಯಾಪ್ ಅಪ್ ಆದರೆ ಇಲ್ಲಿ ಆದರೆ ಮಾರ್ಕೆಟು ಇಲ್ಲೇ ರೀಟೆಸ್ಟ್ ಮಾಡಿಕೊಂಡು ಈ ಬಾಕ್ಸ್ವರೆಗೂ ಒಂದು ಟ್ರೇಡ್ ಸಿಗಬಹುದು ನಮಗೆ. ನಾಳೆ ಸೋಮವಾರದಿಂದ ಟ್ರೇಡ್ ಎಕ್ಸ್ಪೆಕ್ಟೇಷನ್ ಇದೆ. ಗ್ಯಾಪ್ ಅಪ್ ಆದರೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂದು ಇದನ್ನ ಎಕ್ಸಾಕ್ಟಾಗಿ ಕರೆಕ್ಟಾಗಿ ರೀಟೆಸ್ಟ್ ಮಾಡಿದ್ರೆ ಮಾರ್ಕೆಟು ಮತ್ತೆ ಮೇಲ್ಗಡೆ ಒಂದು ಮೂಮೆಂಟು ಇಲ್ಲಿವರೆಗೂ ಅಂದರೆ 48,200ವರೆಗೂ ನಮಗೆ ಒಂದು ರ್ಯಾಲಿ ಮೇಲ್ಗಡೆ ನೋಡೋಕ್ಕೆ ಸಿಗುತ್ತೆ ಬ್ಯಾಂಕ್ ನಿಫ್ಟಿಲಿ. ಸೊ ಇದು ಪಾಯಿಂಟು ಕ್ಲಿಯರ್ ಆಯಿತು ಅನ್ಕೋತೀನಿ. ಸಪೋಸ್ ಮಾರ್ಕೆಟು ಗ್ಯಾಪ್ ಡೌನ್ ಆದರೆ ಇದು 1 ಅವರ್ ಟೈಮ್ ಫ್ರೇಮ್, ಇದು 15 ಮಿನಿಟ್ಸಲ್ಲಿ ಹೋಗಿ ನಾವು ನೋಡಿದ್ರೆ ಎಕ್ಸಾಕ್ಟ್ ಆಗಿ 15 ಮಿನಿಟ್ಸಲ್ಲಿ ಮಾರ್ಕೆಟ್ ಈ ಥರ ಕಾಣಿಸುತ್ತೆ. ಮಾರ್ಕೆಟು ಇಲ್ಲಿಂದ ರ್ಯಾಲಿ ಕೊಟ್ಟಿದೆ 15 ಮಿನಿಟ್ಸಲ್ಲಿ ಈ ಥರ ಮಾರ್ಕೆಟು ಕಾಣಿಸುತ್ತೆ. 15 ಮಿನಿಟ್ಸಲ್ಲಿ ನಾವು ಒಂದು ಸಪೋಸ್ ಮಾರ್ಕೆಟು ಗ್ಯಾಪ್ ಡೌನ್ ಆದರೆ ಮಾರ್ಕೆಟು ಇದೇನು ಸಪೋರ್ಟ್ ಝೋನ್ ಇದೆ ಸಪೋರ್ಟ್ ಝೋನ್ಗೆ ಅಲ್ಲೂ ಸಪೋರ್ಟ್ ಝೋನ್ವರೆಗೂ ಬಂದು ಮಾರ್ಕೆಟು ಇಲ್ಲಿಂದ ಮತ್ತೆ ಒಂದು ಮೇಲ್ಗಡೆ ಮೊಮೆಂಟು ಕೊಡೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಎಲ್ಲಿವರೆಗೂ ಬರ್ಬೋದು ಮಾರ್ಕೆಟ್ ಗ್ಯಾಪ್ ಡೌನ್ ಆದರೆ ಎಕ್ಸಾಕ್ಟ್ ಆಗಿ ಅದು ನೋಡಿ ಒಂದು ಬ್ಲೂ ಲೈನು ಒಂದು ಬ್ಲ್ಯಾಕ್ ಲೈನ್, ಈ ರೇಂಜಲ್ಲಿ ಮಾರ್ಕೆಟು ಗ್ಯಾಪ್ ಡೌನ್ ಆದರೆ ಮಾರ್ಕೆಟು ಇಲ್ಲಿ ಬಂದು ಮತ್ತೆ ಮೇಲ್ಗಡೆ ಒಂದು ದೊಡ್ಡ ರ್ಯಾಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯಾಕಂದರೆ ಇಲ್ಲಿ ಮಾರ್ಕೆಟು ರೀಟೆಸ್ಟ್ ಮಾಡಿಲ್ಲ, ಗ್ಯಾಪ್ ಡೌನ್ ಆಗಿ ಮಾರ್ಕೆಟು ರೀಟೆಸ್ಟ್ ಮಾಡಿಕೊಂಡು ಮಾರ್ಕೆಟು ಒಂದು ಮೇಲ್ಗಡೆ ರ್ಯಾಲಿ ಕೊಡ್ಬೋದು. ಇಲ್ಲಿ ಒಂದು ಡಿಮಾಂಡ್ ಝೋನ್ ಇದೆ 15 ಮಿನಿಟ್ಸಲ್ಲಿ. ಇಲ್ಲಿ ನೋಡಿ ಗ್ರೀನ್ ಕಲರ್ ಬಾಕ್ಸ್ ಕಾಣಿಸ್ತಾ ಇದೆ. ಸೊ ಆಲ್ಮೋಸ್ಟ್ ತುಂಬ ಜನ ಸಪೋರ್ಟ್ ಬೈ ಮಾಡ್ತಾರೆ, ಮಾರ್ಕೆಟ್ ಏನು ಮಾಡುತ್ತೆ ಸ್ವಲ್ಪ ಮೇಲ್ಗಡೆ ಹೋದಂಗೆ ಮಾಡಿ ಮತ್ತೆ ಅದನ್ನು ಡ್ರಾಪ್ ಮಾಡಿ ಮಾರ್ಕೆಟು ಈ ಡಿಮಾಂಡ್ ಝೋನ್ ಬಾಕ್ಸಲ್ಲಿ ಬಂದು ಮಾರ್ಕೆಟು ಈ ಸ್ಟಾಪ್ ಲಾಸಸ್ ಎಲ್ಲ ತಗೊಂಡು ಮಾರ್ಕೆಟ್ ಇಲ್ಲಿಂದ ಒಂದು ಅಪ್ಸೈಡ್ ಮೇಲ್ಗಡೆ ಒಂದು ರ್ಯಾಲಿ ಎಕ್ಸ್ಪೆಕ್ಟೇಷನ್ ನಾವು ಮಾಡಬಹುದು ಸ್ನೇಹಿತರೆ. ಸೊ ಗ್ಯಾಪ್ ಡೌನ್ ಆದರೆ ಸೊ ಸಪೋಸ್ ಇದನ್ನು ಮಾರ್ಕೆಟು ಬ್ರೇಕ್ ಮಾಡಿದ್ರೆ ನಮ್ದು ನೆಕ್ಸ್ಟ್ ಇದೆ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ 15 ಮಿನಿಟ್ಸ್ದು. ಈ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಟಚ್ ಮಾಡಿ ಮಾರ್ಕೆಟು ಮೇಲ್ಗಡೆ ಹೋಗ್ಬೋದು. ಬಟ್ ಇದು ಸ್ಟ್ರಾಂಗ್ ಇರೋದ್ರಿಂದ ಮಾರ್ಕೆಟು ಇಲ್ಲಿವರೆಗೂ ರೀಟ್ರೆಸ್ ಆಗಿ ಈ ಝೋನ್ ಏನಿದೆ ಈ ಝೋನ್ ಒಳಗೆ ರೀಟ್ರೆಸ್ ಆಗಿ ಇಲ್ಲಿಂದ ಮೇಲ್ಗಡೆ ಮಾರ್ಕೆಟು ರ್ಯಾಲಿ ಕೊಡಬಹುದು. ಸೊ ಹೀಗೂ ಆಗಲಿಲ್ಲ ಅಂದರೆ ಮಾರ್ಕೆಟ್ ಏನು ಮಾಡುತ್ತೆ, ಸೊ ಒಂದು ಕಂಟಿನ್ಯೂಸ್ ಆಗಿ ಒಂದು ರ್ಯಾಲಿ ಕೊಟ್ಟಿರೋದ್ರಿಂದ ಮಾರ್ಕೆಟು ನಾವು ಫಿಬೊನಾಚಿ ರಿಟ್ರೇಸ್ಮೆಂಟ್ ಹಾಕಿ ನೋಡಿದ್ರೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ಹಾಕಿದ್ದೀನಿ 15 ಮಿನಿಟ್ಸಲ್ಲಿ ನೀವು ನೋಡ್ತಾ ಇರ್ಬೋದು. 15 ಮಿನಿಟ್ಸಲ್ಲಿ ನಾನು ಎಕ್ಸಾಕ್ಟ್ ಆಗಿ ಈ ವೀಕಿಂದ ಇಲ್ಲಿಂದ ಮಾರ್ಕೆಟು ಈ ಟಾಪ್ವರೆಗೂ ನಾನು ಫಿಬ್ ರಿಟ್ರೇಸ್ಮೆಂಟ್ ಹಾಕಿದ್ದೀನಿ. ಎಕ್ಸಾಕ್ಟ್ ಆಗಿ 0.5 ಈ ಬಾಕ್ಸ್ ಹತ್ರನೇ ತೋರಿಸ್ತಾ ಇದೆ, ನಿಮಗೆ ಕಾಣಿಸ್ತಿರ್ಬೋದು. ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕೂಡ ಇದೆ, ಪ್ಲಸ್ ಡಿಮಾಂಡ್ ಝೋನ್ ಇದೆ ಗ್ರೀನ್ ಕಲರ್ ಬಾಕ್ಸು. ಈ ಗ್ರೀನ್ ಕಲರ್ ಬಾಕ್ಸ್ ಒಳಗಡೆ ರೀಟ್ರೇಸ್ ಆಗಿ ಮಾರ್ಕೆಟು ಮೇಲ್ಗಡೆ 100% ಮೇಲ್ಗಡೆ ಹೋಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಗ್ಯಾಪ್ ಡೌನ್ ಆಗಿ ಇಲ್ಲಿವರೆಗೂ ಬಂದು ಇಲ್ಲಿವರೆಗೂ ಬಂದರೆ ನಮಗೆ ಇಲ್ಲಿಂದ 1 ಮಿನಿಟ್ ಕನ್ಫರ್ಮೇಷನ್ ಆದರೆ ಕರೆಕ್ಟಾಗಿ 1 ಮಿನಿಟಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆದರೆ ಈ ಬಾಕ್ಸ್ ಒಳಗಡೆ ಇಲ್ಲಿಂದ ನಮಗೆ ಇಲ್ಲಿವರೆಗೂ ಒಂದು ದೊಡ್ಡ ಟ್ರೇಡ್ ಎಕ್ಸ್ಪೆಕ್ಟೇಷನ್ ರ್ಯಾಲಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಮೇಲ್ಗಡೆ. ಇದನ್ನು ಬ್ರೇಕ್ ಮಾಡಿ ಕೂಡ ಹೋಗುತ್ತೆ. ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದ್ದರೆ, ಸ್ಟ್ರಾಂಗ್ ಬುಲ್ಲಿಶ್ ಇದ್ದರೆ ಇದನ್ನು ಬ್ರೇಕ್ ಮಾಡಿ ಕೂಡ ಮೇಲ್ಗಡೆ ಹೋಗೋ ಚಾನ್ಸಸ್ಸು ತುಂಬ ಇದೆ. ಬಟ್ ಆಲ್ರೆಡಿ ಗ್ಯಾಪ್ ಅಪ್ ಆದರೆ ಮತ್ತೆ ಇನ್ನು ಮೇಲ್ಗಡೆನೆ ಹೋಗುತ್ತೆ ಮಾರ್ಕೆಟು. ಸೊ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಸ್ನೇಹಿತರೆ,
15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಾನು ಇಲ್ಲಿಂದ ಫಿಬ್ ರಿಟ್ರೇಸ್ಮೆಂಟ್ ಮಾಡಿದೆ. ಯಾಕೆ ಮಾಡಿದೆ, ನಾನು ಇಲ್ಲಿಂದ ಯಾಕೆ ಮಾಡಲಿಲ್ಲ ಅಂತ ನಿಮಗೆ ಒಂದು ಕ್ವಶನ್ ತಲೆಯಲ್ಲಿ ಬಂದಿರ್ಬೋದು. ಸೊ ಇಲ್ಲಿಂದ ನಾನು ಫಿಬ್ ರಿಟ್ರೇಸ್ಮೆಂಟು ಹಾಕಿದ್ರೆ ಇಲ್ಲಿ ಫಸ್ಟು ಇಲ್ಲಿ ಈ ಪಾಯಿಂಟಿಂದ ಇಲ್ಲಿವರೆಗೂ ಒಂದು ರ್ಯಾಲಿ ಮಾಡಿದೆ ಮಾರ್ಕೆಟು. ಇಲ್ಲಿಂದ ಒಂದು ರಿಟ್ರೆಸ್ ಝೋನ್ ಆಗಿದೆ. ಈಗ ರೆಡ್ ಕ್ಯಾಂಡಲ್ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ಬಂದು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಇಲ್ಲಿಂದ ಒಂದು ರ್ಯಾಲಿ ಕೊಟ್ಟಿದೆ. ಇಲ್ಲಿಂದ ನಾವು ಈ ಬ್ಲ್ಯಾಕ್ ಈ ಟಾಪ್ವರೆಗೂ ಒಂದು ಫಿಬ್ ರಿಟ್ರೇಸ್ಮೆಂಟ್ ಹಾಕಿದ್ರೆ ಮಾರ್ಕೆಟು ಆಲ್ರೆಡಿ ಈ ಝೋನ್ನ ರೀಟ್ರೇಸ್ ಆಗಿ 0.5 ಒಳಗಡೆ ಅಂದರೆ ಆಲ್ಮೋಸ್ಟ್ 0.618ಗೆ ಬಂದು ಮಾರ್ಕೆಟ್ ಏನು ಮಾಡಿದೆ, ಇಲ್ಲಿಂದ ಒಂದು ಸ್ಟ್ರಾಂಗ್ ಅಪ್ ಟ್ರೆಂಡ್ ಅಪ್ ಮೂವ್ ಕೊಟ್ಟಿದೆ, ರ್ಯಾಲಿ ಕೊಟ್ಟಿದೆ ಮೇಲ್ಗಡೆ. ಸೊ ಇದು ನಮಗೆ ಇವಾಗ ಕನ್ಸಿಡರ್ ಆಗಲ್ಲ. ಮಾರ್ಕೆಟ್ ಹೆವಿ ಸ್ಟ್ರಾಂಗ್ ಬಿಯರಿಶ್ ಇದ್ದರೆ, ಡೌನ್ ಟ್ರೆಂಡ್ ಇದ್ದರೆ ಮಾರ್ಕೆಟು ಇಲ್ಲಿ ಒಂದು ಡಿಮಾಂಡ್ ಝೋನ್ ಇದೆ. ಇನ್ನೂ ಡಿಮಾಂಡ್ ಝೋನ್ ಮಿಟಿಗೇಟ್ ಆಗಿಲ್ಲ. ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಮಾರ್ಕೆಟು ಟಚ್ ಮಾಡಿ ಹೋಗಿದೆ. ಇನ್ನೂ ಇದು ಮಿಟಿಗೇಷನ್ ಆಗಿಲ್ಲ. ಇನ್ನೂ ನಮಗೆ ಮಾರ್ಕೆಟು ಇಲ್ಲಿಂದನೂ ಇಲ್ಲಿ ಬಂದರೆ ಇಲ್ಲಿಂದನೂ ಮೇಲ್ಗಡೆ ಹೋಗೋಕ್ಕೆ ಒಂದು ಅನ್ಮಿಟಿಗೇಟೆಡ್ ಡಿಮಾಂಡ್ ಝೋನ್ ಇದೆ. ಸೊ ಇದು ಕೂಡ ಅನ್ಮಿಟಿಗೇಟೆಡ್ ಡಿಮಾಂಡ್ ಝೋನ್ ಇದೆ ಇಲ್ಲಿ. ಸೊ ಇದು ನಮ್ಮದು ಮೇನ್ ಸ್ವಿಂಗ್ ಹೈ. ಇದು ಮಾರ್ಕೆಟ್ ಇದನ್ನು ಬ್ರೇಕ್ ಮಾಡಿದ್ರೆ ಮತ್ತೆ ಮೇಲ್ಗಡೆ ಹೋಗುತ್ತೆ. ಸೊ ಇದೊಂದು ಬಾಕ್ಸ್ ನಾನು ಡ್ರಾ ಮಾಡಿದ್ದೀನಿ. ಇದು ಯಾಕೆ ಡ್ರಾ ಮಾಡಿದ್ದೀನಿ ಅಂತ ತುಂಬ ಜನಕ್ಕೆ ಡೌಟ್ ಇರ್ಬೋದು. ಸೊ 1 ಅವರ್ ನಾನು ಓಪನ್ ಮಾಡಿದ್ರೆ 1 ಅವರಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಕಾಣಿಸ್ತಾ ಇದೆ ನಿಮಗೆ. 1 ಅವರ್ ಟೈಮ್ ಫ್ರೇಮಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಇಲ್ಲಿ. ಸೊ ಸಪೋಸ್ ಮಾರ್ಕೆಟು ಇಲ್ಲೇ ಫ್ಲ್ಯಾಟ್ ಓಪನಿಂಗ್ ಆದರೆ ಜಾಸ್ತಿ ಗ್ಯಾಪ್ ಡೌನು ಆಗಲಿಲ್ಲ, ಜಾಸ್ತಿ ಗ್ಯಾಪ್ ಅಪ್ಪು ಆಗಲಿಲ್ಲ. ಫ್ಲ್ಯಾಟ್ ಓಪನಿಂಗ್ ಆದರೆ ಮಾರ್ಕೆಟು ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಯಾರೆಲ್ಲ ಸೆಲ್ ಮಾಡಿರ್ತಾರೋ ಇಲ್ಲಿಂದ ಡಬಲ್ ಟಾಪ್ ಆಗಿದೆ ಅಂತ ಮಾರ್ಕೆಟು ಅವ್ರಿಗೆ ಗೊತ್ತಿರಲ್ಲ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಅಂತ. ಸೊ ಮಾರ್ಕೆಟ್ ಏನು ಮಾಡುತ್ತೆ, ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಟಚ್ ಮಾಡಿ ಮಾರ್ಕೆಟು ಒಂದು ಮೇಲ್ಗಡೆ ಸ್ಪೀಡಾಗಿ ಸ್ಪೈಕ್ ಕೊಡುತ್ತೆ. ಸ್ಪೈಕ್ ಯಾಕೆ ಕೊಡುತ್ತೆ ಅಂದರೆ ಯಾರೆಲ್ಲ ಇಲ್ಲಿ ಸೆಲ್ ಮಾಡಿರ್ತಾರೋ, ಪಿ ಸೈಡ್ ಹೋಗಿರ್ತಾರೋ ಅವ್ರು ಸ್ಟಾಪ್ ಲಾಸ್ ಎಲ್ಲ ಇಲ್ಲಿ ಮೇಲ್ಗಡೆ ಇಟ್ಟಿರ್ತಾರೆ. ಸೊ ಸ್ಟಾಪ್ ಲಾಸು ಅವೈಲೇಬಲ್ ಆಗುತ್ತೆ. ಸೊ ಮಾರ್ಕೆಟ್ ಏನು ಮಾಡುತ್ತೆ, ಇಲ್ಲಿಂದ ಫೇರ್ ವ್ಯಾಲ್ಯೂಗೆ ಟಚ್ ಮಾಡಿ ಮಾರ್ಕೆಟು ಇಲ್ಲಿ ಸಡನ್ನಾಗಿ ಒಂದು ಅಪ್ ಮೂವ್ ಕೊಟ್ಟರೆ ಇಲ್ಲೆಲ್ಲ ಜನರದ್ದು ಸ್ಟಾಪ್ ಲಾಸಸ್ ತುಂಬ ಸಿಗುತ್ತೆ ಅಂತ ಫೇರ್ ವ್ಯಾಲ್ಯೂ ಗ್ಯಾಪ್ ಫಸ್ಟ್ ಫೇರ್ ವ್ಯಾಲ್ಯೂ ಗ್ಯಾಪ್ಗೆ ಟಚ್ ಮಾಡಿ ಮೇಲ್ಗಡೆ ಹೋಗೋ ಚಾನ್ಸಸ್ಸು ತುಂಬ ಇರುತ್ತೆ ಬ್ಯಾಂಕ್ ನಿಫ್ಟಿ. ಸೊ ಸಪೋಸ್ ಇದನ್ನು ಬ್ರೇಕ್ ಮಾಡಿದ್ರೆ ಮಾರ್ಕೆಟು ಈ ರೇಂಜ್ಗೆ ಇಲ್ಲಿವರೆಗೂ ಬಂದು ಮಾರ್ಕೆಟ್ ಏನು ಮಾಡುತ್ತೆ, ಇಲ್ಲಿವರೆಗೂ ಬಂದು ಒಂದು ಮೇಲ್ಗಡೆ ಒಂದು ರ್ಯಾಲಿ ನೋಡೋಕ್ಕೆ ನಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಹೋಪ್ ನನ್ನ ಅನಾಲಿಸಿಸ್ ನಿಮಗೆ ಇಷ್ಟ ಆಗಿರ್ಬೋದು. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಗೆ ಏನೇ ಡೌಟ್ ಇದ್ದರೂ ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿ. ಯಾವ ಥರ ಅನ್ನಿಸ್ತು ಅನಾಲಿಸಿಸ್ಸು ನೋಡಿ. ಆಲ್ಮೋಸ್ಟು ಸ್ಟ್ರಾಂಗ್ ಬೈ ಅಪ್ ಟ್ರೆಂಡ್ ಇರೋದ್ರಿಂದ ಬೈ ಮಾಡೋಕ್ಕೆ ಟ್ರೈ ಮಾಡಿ. ಸಪೋಸ್ ಮಾರ್ಕೆಟು ಇನ್ನೂ ಮೇಲ್ಗಡೆ ಹೋಯ್ತು ಅಂದರೆ ಸ್ವಲ್ಪ ಮಾರ್ಕೆಟು ರೀಟ್ರೇಸ್ ಆಗೋಕ್ಕೆ ಸಡನ್ ಫಾಲ್ ಆಗಬಹುದು. ಯಾರು ಬೈ ಮಾಡಿರ್ತಾರೋ ಮತ್ತೆ ಸೋಮವಾರದಿಂದ ಮಾರ್ಕೆಟು ಹೇಳ್ದೇನೆ ಸಡನ್ ಫಾಲ್ ಆದರೆ ಇಲ್ಲಿ ತುಂಬ ಸ್ಟಾಪ್ ಲಾಸಸ್ ಸಿಗುತ್ತೆ. ಈ ಝೋನಲ್ಲಿ ಮಾರ್ಕೆಟು ಮೇಲ್ಗಡೆ ಹೋದಂಗೆ ಮಾಡಿ. ಮಾರ್ಕೆಟು ಸಡನ್ ಫಾಲ್ ಆದರೆ ಬೈ ಮಾಡಿರೋರೆಲ್ಲ ಸ್ಟಾಪ್ ಲಾಸಸ್ಸು ಇಲ್ಲಿ ರೆಸಿಸ್ಟೆನ್ಸ್ ಕೆಳಗಡೆ ಸಿಗುತ್ತೆ. ಈಗ ಹೋಗಿ ಬಂದು ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ಸು ಇರುತ್ತೆ. ಅಥವಾ ಗ್ಯಾಪ್ ಡೌನ್ ಆದರೆ ಮಾರ್ಕೆಟು ಈ ಸಪೋರ್ಟ್ ಝೋನಿಂದ ಇಲ್ಲಿ ಒಂದು ಡಿಮಾಂಡ್ ಝೋನ್ ಇದೆ 15 ಮಿನಿಟ್ಸು, ಇಲ್ಲಿಂದ ಮಾರ್ಕೆಟು ಮೇಲ್ಗಡೆ ಹೋಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಮಾರ್ಕೆಟ್ ಯಾವ ಥರ ಮೂಮೆಂಟ್ ಮಾಡ್ತು, ಯಾವ ಥರ ಎಷ್ಟು ರಿಟ್ರೇಸ್ಮೆಂಟ್ ಆಯಿತು ಎಲ್ಲ ಹೇಳಿದ್ದೀನಿ. ಸೊ ಅನಾಲಿಸಿಸ್ ಯಾವ ಥರ ಅನ್ನಿಸ್ತು ನಂದು ಅಂತ ನೀವು ದಯವಿಟ್ಟು ಹೇಳಿ. ಸೊ ವಿಡಿಯೋಸ್ನ ಶೇರ್ ಮಾಡ್ತಾ ಇರಿ, ಪ್ರತಿಯೊಬ್ಬರಿಗೂ ತಲುಪಲಿ. ಸೊ ಪ್ರತಿಯೊಬ್ಬರು ಕಲೀರಿ, ಏನೇ ಡೌಟ್ ಇದ್ದರೂ ಕೇಳಿ. ಥ್ಯಾಂಕ್ ಯು.